ಭಗವಂತರ ಹಾಗೂ ಕುಲದೇವರ ನಿಮ್ಮೆಲ್ಲರ ಕುಲದೇವರು ಯಾರಿದ್ದಾರೆ? ಜಿನೇಂದ್ರ ಭಗವಂತ. ನಿಮ್ಮ ಕುಲ ಯಾವುದು? ಜೈನ ಕುಲ. ಮತ್ತು ನಿಮ್ಮ ಕುಲದೇವರು ಯಾರಿದ್ದಾರೆ? ಜಿನೇಂದ್ರ ಭಗವಾನರು ನಿಮ್ಮ ಕುಲದೇವರು. ಹಾಗಾಗಿ ನೀವು ಜೈನ ಕುಲದವರು, ಜೈನರು. ನಿಮ್ಮ ಕುಲದೇವರ ದರ್ಶನವನ್ನು ಮಾಡಿ, ಜಿನೇಂದ್ರ ಭಗವಂತನ ದರ್ಶನ ಪ್ರತಿದಿನ ಮಾಡಬೇಕು. ಜಿನೇಂದ್ರ ಭಗವಂತನ ಪೂಜೆಯನ್ನು ಮಾಡಬೇಕು ಮತ್ತು ಸತ್ಪಾತ್ರಕ್ಕೆ ದಾನವನ್ನು ಮಾಡಬೇಕು. ಸತ್ಪಾತ್ರಕ್ಕೆ ದಾನ ಮಾಡುವುದರಿಂದ ನಿಮ್ಮ ಜೀವನ ಸಾರ್ಥಕತೆಯಾಗುತ್ತದೆ. ಜಿನೇಂದ್ರ ಭಗವಂತರ ಪೂಜೆ ಮಾಡುವುದರಿಂದ ಜೀವನ ಸಾರ್ಥಕತೆಯಾಗುತ್ತದೆ. ಚಿಕ್ಕದಾದಂತ ಒಂದು ಗೃಹ ಚೈತ್ಯಾಲಯ ಮಾಡ್ಕೋಬೇಕು. ಎಲ್ಲ ಮಾಡ್ಕೊಂಡಿದ್ವಿ. ಚಿಕ್ಕದಾದ ಏನ್ ಮಾಡಬೇಕು? ಗೃಹ ಚೈತ್ಯಾಲಯ ಮಾಡ್ಕೋಬೇಕು. ಮುಂದಿನ ದಿನದಲ್ಲಿ ಅವರು ಮಾಡ್ಕೊಳ್ಬೇಕು. ಜನದರ್ಶನ ಮಾಡದೆ ನೀರು ಕುಡಿಬಾರದು. ಭಗವಂತನ ದರ್ಶನ ಇಲ್ಲದೆ ಊಟ ಮಾಡಬಾರದು. ನೀವು ಬಹಳ ಪುಣ್ಯದಿಂದ ಜೈನ ಕುಲದಲ್ಲಿ ಜನ್ಮ ಪಡೆದಿದ್ವಿ. ಚಿಕ್ಕದಾಗಾದ್ರೂ ಒಂದು ಮಾಡಿಕೊಂಡು ಏನ್ ಮಾಡ್ರಿ, ದರ್ಶನವನ್ನು ಮಾಡಿ ಪ್ರತಿದಿನ. ಮುಂದಿನ ದಿನಗಳಲ್ಲಿ ಚಿಕ್ಕ ಜಾಗವನ್ನು ನೋಡಿ ಮಾಡ್ರಿ. ಯಾರಿಗೆ ಅನುಕೂಲವಾಗಿರುವಂತಹ ಜಾಗದಲ್ಲಿ ಮಾಡಿಕೊಂಡು ದರ್ಶನ ಮಾಡಬೇಕು. ಮುಂಬರುವ ಪೀಳಿಗೆಗಳಿಗೆ ಅವರಿಗೆ ಸಂಸ್ಕಾರಗಳು ಉಳಿತದೆ. ಅವರಿಗೆ ಗೊತ್ತಾಗಲ್ಲ ನಮ್ಮ ಕುಲದೇವರು ಯಾರು, ನಮ್ಮ ಕುಲಾಚಾರಗಳು ಏನಿದಾವೆ ಅನ್ನುವಂಥದ್ದು ಮುಂದಿನ ಪೀಳಿಗೆ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ತಂದೆಯವರು ಹಿರಿಯವರು ಎಲ್ಲಿಂದ ಸಂಸ್ಕಾರ ಹಾಕಿದ್ರು. ನಿಮ್ಮ ಹತ್ರ ಇದೆ ಸ್ವಲ್ಪ ಜೈನರಿರಿ ಅನ್ನುವಂಥದ್ದು ದಿನ ಧರ್ಮದ ಒಂದು ಶ್ರದ್ಧಾ ಇದೆ. ನಾವೆಲ್ಲರೂ ಹೇಳಿ ಶ್ರದ್ಧೆಯಿಂದ ಮತ್ತು ನಿಮ್ಮಲ್ಲಿ ತಪ್ಪುಗಳು ಆಗಬಹುದು. ಆದರೆ ಆಚಾರ್ಯ ಭಗವಂತ ಹೇಳಿದ್ರೆ ದಾನ ಮತ್ತು ಪೂಜೆ ಮಾಡುವಾಗ ತಪ್ಪಾದ್ರೆ ಕ್ಷಮ ಇದೆ. ಆದರೆ ಮಾಡಲಿಲ್ಲ ಅಂದ್ರೆ ಕ್ಷಮಾನೇ ಇದೆ. ದಾನ ಮತ್ತು ಪೂಜೆಯನ್ನ ಮಾಡದಿದ್ರೆ ಕ್ಷಮಾ ಇಲ್ಲ. ನಮ್ಗೆ ಗೊತ್ತಿದೆ ನಿಮ್ಮ ಭಾವನಾ ಉತ್ಕೃಷ್ಟವಾದಂತಹ ಭಾವನೆಗಳಿದೆ ಬಂಧುಗಳೇ. ಆದರೆ ಕೆಲವೊಂದು ತಿಳುವಳಿಕೆ ಇದೆ, ಕೆಲವೊಂದು ಶಬ್ದಗಳನ್ನ ಉಚ್ಚಾರಣೆಯನ್ನು ಮಾಡ್ತೀವಿ, ಗೊತ್ತಾಗ್ತಾ ಇದೆ. ಆದ್ರೂ ಇಲ್ಲಿ ಇವನ್ನೆಲ್ಲ ಸುಧಾರಣೆ ಮಾಡ್ಕೋಬೇಕು. ನಾವು ಭಾವನೆಯನ್ನು ಮಾಡ್ತಾ ಇದ್ರಿ ಮಹಾರಾಜರೇ, ನಮ್ಮಲ್ಲಿ ನೀವೇನು ಮಾಡಬೇಕು? ಆಹಾರ ಸಂಬಂಧಿ ಚರ್ಚೆಗಳನ್ನು ಮಾಡೋಲ್ಲ. ನೀವು ಏನು ಮಾಡೋಲ್ಲ? ಆಹಾರದ ಚರ್ಚೆಯನ್ನು ಮಾಡೋಲ್ಲ. ನೀವು ಭಾವನೆಯನ್ನು ಮಾಡಬೇಕು. ನಿಮ್ಮ ಶ್ರಾವಕರ ಕರ್ತವ್ಯ ಇದೆ. ಹಾಗೆ ಸಕ್ರಿಯಗಳನ್ನು ಪಾಲನೆ ಮಾಡುವಂಥ ದೇವ ಪೂಜಾ, ಗುರು ಉಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ ಅನ್ನುವಂಥ 6 ಕ್ರಿಯೆಗಳನ್ನು ಮಾಡಬೇಕು. ಪ್ರತಿದಿನ ಪ್ರತಿಯೊಬ್ಬ ಶ್ರಾವಕರು ಮಾಡಬೇಕು. ಇದರಲ್ಲಿ ದಾನನೂ ಬರ್ತದೆ. ಸತ್ಪಾತ್ರಕ್ಕೆ ದಾನವನ್ನು ಮಾಡುವಂಥದ್ದು. ಸತ್ಪಾತ್ರಕ್ಕೆ ದಾನ ಮಾಡುವಂತ ಭಾವ ಸತ್ಪಾತ್ರ ಇರಲಿ ಇಲ್ಲದೆ ಇರಲಿ ಪ್ರತಿದಿನನೂ ಮಾಡಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಪ್ರತಿದಿನ ನೀವು ಆಹಾರವನ್ನು ಮಾಡುವಾಗ ಭಾವನೆಯನ್ನು ಮಾಡಬೇಕು. ಒಂದು ವೇಳೆ ಮುನಿ ಮಹಾರಾಜರು ನಿಮ್ಮ ಊರಲ್ಲಿ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಸಹ ಭಾವನೆ ಮಾಡಬೇಕು ಮತ್ತು ದಾನ ಕೊಡುವಂತ ಭಾವನೆ ಮಾಡಬೇಕು. ಆದ್ರೆ ದಾನ ಕೊಡುವುದನ್ನ ಮಹಾರಾಜರ ಜೋಡಿ ಚರ್ಚೆ ಮಾಡಬಾರ್ದು. ಏನ್ ಮಾಡಬಾರ್ದು ಹೇಳ್ರಿ? ಯಾವುದೇ ರೀತಿ ಚರ್ಚೆಗಳನ್ನ ಆಹಾರ ಸಂಬಂಧಿ ಚರ್ಚೆ ಮಾಡೋಲ್ಲ. ವಿಕತ ಇದೆ ಮುನಿಗಳಿಗೂ. 4 ಪ್ರಕಾರದ ವಿಕತಗಳಿವೆ. ಭೋಜನ ಕಥಾ, ರಾಜಕಥಾ, ಹಾಗೆ ಸ್ತ್ರೀ ಕಥಾ, ಚೋರ ಕಥಾ. ಅಂದ್ರೆ 4 ಪ್ರಕಾರದ ವಿಕತ ಇದೆ. ಈ ವಿಕತೆಯನ್ನ ಮುನಿ ಮಹಾರಾಜರು ಮಾಡೋಲ್ಲ. ದಾನ ಮತ್ತು ಪೂಜೆ ಉಪದೇಶ ಮಾಡುವಾಗ ಅವಶ್ಯವಾಗಿ ಎಲ್ಲ ಜೀವಿಗಳಿಗೆ ಕಲ್ಯಾಣವಾಗಲಿ ಎನ್ನುವ ದೃಷ್ಟಿಯಿಂದ ಎಲ್ಲರಿಗಾಗಿ ಬೋಧನೆಯನ್ನು ಮಾಡ್ತಾರೆ. ದಾನ ಪೂಜೆ ಉಪದೇಶ ಮಾಡಲಿಕ್ಕೆ ಅವಶ್ಯ ಹೇಳಿದ್ದಾರೆ. ಆದರೆ ತಮ್ಮ ಸಂಬಂಧವಾಗಿ ಎಂದು ಆ ಚರ್ಚೆಯನ್ನೆಂದು ಮಾಡಲು ಮಾಡಿದ್ರೆ ಅವರಿಗೆ ಇದರಿಂದ ಕರಬಂಧ ಆಗ್ತದೆ. ಹಾಗೆ ತಾವೆಲ್ಲರೂ ಸಹ ಭಾವನೆಯನ್ನು ಮಾಡಿದ್ರಿ. ಭಾವನೆ ಮಾಡಬೇಕು, ಅವಶ್ಯವಾಗಿರ್ಬೇಕು. ಯಾವಾಗಲೂ ಭಾವನೆ ಇರ್ಬೇಕು. ಇವತ್ತು ಒಂದು ದಿವಸ ಅಲ್ಲ, ಯಾರೇ ಸಾಧುಗಳು ಬರಲಿ ಅಥವಾ ಸಾಧುಗಳು ಊರಲ್ಲಿ ಇಲ್ಲದೆ ಇದ್ರೂ ಸಹ ಭಾವನೆ ಮಾಡಬೇಕು. ಯಾರೇ ಸಾಧುಗಳು ಇದ್ದಾರೆ ಅಂದ್ರೆ ಅವಶ್ಯವಾಗಿ ಎಲ್ಲಾ ಶ್ರಾವಕರು ಭಾವನೆ ಮಾಡಬೇಕು. ಕೆಲವರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಚೌಕ ಅಂತ ಯಾವ್ದು ಹೇಳ್ತಾರೆ? 4 ಸುದ್ದಿ ಇರುವುದೇ ಚೌಕ. ದ್ರವ್ಯ,
ಕ್ಷಣ, ಕಾಲ ಮತ್ತು ಭಾವ. ಇದು ಪರಿಶುದ್ಧವಾಗಿರುವಂತದ್ದೇ ಏನಿದೆ, ಚೌಕ ಇದೆ. ಈ 4ರ ಸುದ್ದಿಯನ್ನು ಇಟ್ಟುಕೊಂಡು ಪ್ರತಿದಿನನೂ ಸಹ ತಮಗಾಗಿ ಆಹಾರ ಮಾಡ್ಕೋಬೇಕು. ಯಾರಿಗಾರ ಮಾಡ್ಕೋಬೇಕು? ಮುನಿಗಳಿಗಾಗಿ ಮಾಡಬಾರದು. ಏನ್ ಮಾಡಬೇಕು? ಮುನಿಗಳಿಗಾಗಿ ಆಹಾರವನ್ನ ಮಾಡಬಾರದು. ಯಾರಿಗಾಗಿ ಮಾಡ್ಕೋಬೇಕು? ಶ್ರಾವಕರು ತಮಗಾಗಿ ಮಾಡ್ಕೋಬೇಕು. ಮತ್ತು ಸತ್ಪಾತ್ರಗಳು ಬಂದ್ರೆ ಅಹೋ ಭಾಗ್ಯ ಬರಲಿ ಅನ್ನಂತ ಭಾವನೆಯನ್ನು ಮಾಡಬೇಕು. ಆದ್ರೆ ಒಂದು ವೇಳೆ ನಿಮ್ಮ ಮನೆಯ ಮುಂಭಾಗದಲ್ಲಿ ಪಾತ್ರಗಳು ಪ್ರಾಪ್ತವಾದರೆ ಏನ್ ಮಾಡಬೇಕು? ನವದಾ ಭಕ್ತಿ ಪೂರ್ವಕವಾಗಿ ಮತ್ತು 7 ಶ್ರದ್ಧೆಯಿಂದ ಮತ್ತು 32 ಅಂತರಾಯ ರಹಿತವಾಗಿ 46 ದೋಷರಹಿತವಾದ ಆಹಾರಗಳನ್ನು ಏನ್ ಮಾಡಬೇಕು? ಮುನಿಗಳಿಗೆ ಕೊಡಬೇಕು. ಬರಲಿಲ್ಲ ಅಂದ್ರೆ ಆಹಾರವನ್ನು ಮಾಡೋದು. ಉತ್ತಮ ಪಾತ್ರ ಸಿಗಲಿಲ್ಲ, ಮಧ್ಯಮ ಪಾತ್ರ ಇಲ್ಲ, ಜಗನ್ಯ ಪಾತ್ರ. ಉತ್ತಮ ಪಾತ್ರದಲ್ಲಿ ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು ಬರ್ತಾರೆ. ಇನ್ನು ಮಧ್ಯಮ ಪಾತ್ರದಲ್ಲಿ ಆಯ್ಕೆಯರು, ಶುಲ್ಲಕರು, ಶುಲಿಕೆಯರು, ಪ್ರತಿಮಾಧಾರಿಯವರು, ಐಲಕರು ಎಲ್ಲ ಬರ್ತಾರೆ. ಇನ್ನು ಪ್ರತಿಮಾಧಾರಿಯವರು ಸಹ ಮಧ್ಯಮ ಪಾತ್ರದಲ್ಲೇ ಬರ್ತಾರೆ. ಇವರು ಸಹ ಜಗನ್ಯ ಪಾತ್ರದಲ್ಲಿ ಯಾರು? ಅವಿರತ ಸನ್ಯದೃಷ್ಟಿ ಶ್ರಾವಕರು. ಇವರು ಸಹ ಜಗನ್ಯ ಪಾತ್ರದಲ್ಲಿದ್ದಾರೆ. ಪರವನವರು ಯಾರಾದರೂ ಶ್ರಾವಕರು ಬಂದಿದ್ದಾರೆ ಅಂದ್ರೆ ಅವರಿಗೆ ನೀವು ದಾನವನ್ನು ಮಾಡಬೇಕು. ಯಾರು ಕತ್ಲೆ ಆದ್ಮೇಲೆ ಊಟ ಮಾಡೋಲ್ಲ, ಯಾರು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡೋಲ್ಲ, ಕುಲಾಚಾರ ಪಾಲನೆ ಮಾಡ್ತಾ ಇರ್ತಾರೆ ಅಂತ ಶ್ರಾವಕರು ಒಂದು ವೇಳೆ ಸ್ವೀಕರಿಸುವಂತಹ ಸಮಯದಲ್ಲಿ ರಾತ್ರಿ ಆಗುವ ಪೂರ್ವದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಬಂದ್ರಂದ್ರೆ ವಿಕಲ್ಪಗಳಾಗಬಾರ್ದು. ಮನೆ ಕರ್ಕೊಂಡು ಹೋಗಿರೋರಿಗೆ ಏನ್ ಮಾಡಬೇಕು? ನೀವು ದಾನವನ್ನು ಮಾಡಬೇಕು. ಇದು ತಮ್ಮ ಕರ್ತವ್ಯ ಇದೆ. ಮತ್ತು ನಿಮ್ಮ ಊರಲ್ಲಿ ಮುನಿ ಮಹಾರಾಜರು ಬಂದ್ರೆ ಯಾವಾಗಲೂ ಸಹ ಏನ್ ಮಾಡಬೇಕು? ಭಾವನೆಗಳನ್ನು ಭಾವಿಸಬೇಕು. ಮತ್ತೆ ಸ್ವತಃ ತಮಗಾಗಿ ಮಾಡ್ಕೋಬೇಕು. ಮುನಿಗಳಿಗಾಗಿ ಮಾಡಬಾರದು. ನೀವೇನು ಊಟ ಮಾಡ್ತೀರಿ ಅದನ್ನೇ ಕೊಡಿ. ನೀವು ಅನ್ನ, ರೊಟ್ಟಿ, ಕಾಯಿ ಪಲ್ಯ ಅಥವಾ ಏನು ಊಟ ಮಾಡಿ, ಗಂಜಿ ಊಟ ಮಾಡ್ತೀರ ನೀವು ದಿವಸ, ಗಂಜಿನೇ ಕೊಡ್ರಿ. ಆದ್ರೆ ಇಷ್ಟಂತೂ ಶ್ರಾವಕರಿಗೆ ವಿವೇಕ ಇರ್ತದ. 7 ಗುಣದಲ್ಲಿ ಹೇಳಿದ್ದಾರೆ ಮುನಿಗಳು ಅಂತ ಹೇಳಿದ್ರೆ ಮುನಿಗಳಿಗೆ ಆಹಾರ ಕೊಡುವಾಗ ಹೇಗೆ ಕೊಡಬೇಕು? ಅವರ ಸಾಧನೆಗೆ ರತ್ನತ್ರಯ ಪಾಲನೆ ಮಾಡೋದಕ್ಕೆ ಅನುಕೂಲವಾಗುವಂತ ಆಹಾರಗಳನ್ನು ಕೊಡಬೇಕು. ಆಹಾರ ದಾನವನ್ನ ಮಾಡುವುದರಿಂದ 4 ಪ್ರಕಾರದ ದಾನಗಳು ಆಗ್ತದೆ. ದಾನ ಎಷ್ಟು ಪ್ರಕಾರಗಳು? ಆಹಾರ ದಾನ, ಔಷಧಿ ದಾನ, ಶಾಸ್ತ್ರ ದಾನ, ಅಭಯ ದಾನ. ಈ ಪ್ರಕಾರ ಶಾಸ್ತ್ರದಲ್ಲಿ 4 ಪ್ರಕಾರ ದಾನವನ್ನು ಮಾಡುವಂತದನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ ಶ್ರಾವಕರಿಗೆ. ಆದರೆ ಆಹಾರ ದಾನ ಮಾಡುವುದರಿಂದ ಮತ್ತು ಉಳಿದಂತ 3 ಪ್ರಕಾರ ದಾನನೂ ಆಗ್ತದೆ. ಆಹಾರ ದಾನವನ್ನ ಮಾಡುವುದರಿಂದ ಅವರಿಗೆ ಕ್ಷುಧಾ ರೋಗದ ದೂರ ಮಾಡಿದಂಗಾಗ್ತದೆ ಮತ್ತು 10 ಪ್ರಾಣಗಳ ರಕ್ಷಣೆ ಆಗ್ತದೆ. 10 ಪ್ರಾಣಗಳ ರಕ್ಷಣೆ ಆಗುವುದರಿಂದ ರತ್ನತ್ರಯವನ್ನು ನಿರ್ದೋಷ ಪಾಲನೆ ಮಾಡ್ತಾರೆ ನಿರ್ವಿಕಲ್ಪವಾಗಿ. ಮುನಿ ಮಹಾರಾಜರು ಯಾವುದೇ ರೀತಿಯಾದಂತ ಅವರಿಗೆ ವಿಕಲ್ಪ ಇಲ್ಲದೆ ರತ್ನತ್ರಯ ಪಾಲನೆ ಮಾಡ್ತಾ ಇರ್ತಾರೆ. ಆಹಾರ ದಾನ ಮಾಡುವುದರಿಂದ ಮುನಿ ಮಹಾರಾಜರು ಸ್ವಾಧ್ಯಾಯ ಮಾಡ್ತಾರೆ. ಸ್ವಾಧ್ಯಾಯ ಮಾಡುವುದರಿಂದ ಶಾಸ್ತ್ರದಾನ ಮಾಡಿದಂಗ ಆಗ್ತದೆ. ಮುನಿಗಳಿಗೆ ಅನುಕೂಲವಾಗಿ ಅವರ ಪ್ರಕೃತಿಗೆ ಅನುಗುಣವಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಹಾರ ಕೊಡುವಾಗ ಶ್ರಾವಕರಲ್ಲಿ 7 ಗುಣಗಳಿರಬೇಕು. 7 ಗುಣದಲ್ಲಿ ವಿವೇಕ ಅನ್ನುವಂತ ಗುಣ ಎಲ್ಲಾ ಗುಣದಲ್ಲೂ ಬಹಳ ಸುಂದರವಾದಂತಹ ಗುಣ ಇದೆ. ಶ್ರಾವಕರಿಗೆ ಬಹಳ ವಿವೇಕವಾದರಾಗಿರಬೇಕು. ಮುನಿಗಳು ಯಾವ ಪ್ರಾಂತ್ಯದವರಿದ್ದಾರೆ, ಯಾವ ದೇಶದವರಿದ್ದಾರೆ, ವೃದ್ಧರಿದ್ದಾರೋ, ಜವಾನರಿದ್ದಾರೋ, ರೋಗಿ ಇದ್ದಾರೋ ಅಥವಾ ಯಾರು ಅಂತಿಮ ಸಾಧನೆಯಲ್ಲಿದ್ದಾರೋ ಎಂತವರಿದ್ದಾರೆ ನೋಡಿಕೊಂಡು ಅವರ ಪ್ರಕೃತಿಗೆ ಅನುಗುಣವಾಗಿ ಸಣ್ಣ ಮಗುವಿಗೆ ಯಾವ ರೀತಿ ಶಿಶುವಿನ ಆಹಾರವನ್ನು ಕೊಡ್ತಿರಲ್ಲ ಅದೇ ರೀತಿಯಾಗಿ ಅವರ ಪ್ರಕೃತಿಗೆ ಅನುಗುಣವಾದಂತ ಆಹಾರಗಳನ್ನ ಕೊಡುವಂಥದ್ದು. ಇಷ್ಟಂತೂ ಬೇಕಿರ್ತದೆ ಶ್ರಾವಕರಿಗೆ. ಮತ್ತು ಆಹಾರ ದಾನ, ಔಷಧಿ ದಾನ ಅಂದ್ರೆ ಅವರ ಪ್ರಕೃತಿಗೆ ಅನುಗುಣವಾದಂತ ಆಚಾರ್ಯಗಳು ಹೇಳ್ತರು
ಆಹಾರವೇ ಔಷಧಿ. ಏನ್ ಹೇಳ್ರಿ? ಆಹಾರವೇ ಔಷಧಿ. ಔಷಧಿ ಅಂತ ಹೇಳಿದ್ರೆ ಪ್ರತ್ಯೇಕವಾದಂತಲ್ಲ, ಆ ಪ್ರಕೃತಿಗೆ ಅನುಗುಣವಾಗಿ ಅವರ ಪ್ರಕೃತಿಗೆ ಅನುಗುಣವಾದಂತ ಆಹಾರವನ್ನು ಸೇವನೆ ಮಾಡೋದ್ರಿಂದ ರೋಗಗಳಲ್ಲೂ ದೂರವಾಗ್ತದೆ. ಅವರ ಪ್ರಕೃತಿಗೆ ವಿರುದ್ಧವಾದಂಥದ್ದು ಅವರಿಗೆ ಆಗೋಲ್ಲ ಅಂದ್ರೆ ಅದು ಅಭಕ್ಷಣೆ. ಶುದ್ಧವಾಗಿದ್ರು ಸಹ ಅವ್ರ ಪ್ರಕೃತಿಗೆ ಆಗೋಲ್ಲ. ಮುನಿ ಮಹಾರಾಜರಿಗೆ ಅವರಿಗೆ ಆಗೋಲ್ಲ ಅಂದ್ರೆ ಏನಿದೆ? ಅದು ಅಭಕ್ಷವಾದಂತ. ಇದನ್ನ ತಿಳಿದು ಶ್ರಾವಕರಾದವರು ವಿವೇಕದಿಂದ ಮುನಿಗಳು ಹೇಳೋಲ್ಲ ಇದನ್ನು. ಯಾವ ರೀತಿ ಮಗುವು ತಾಯಿಗೆ ಹೇಳೋಲ್ಲ, ಯಾರಿಗೂ ಹೇಳೋಲ್ಲ, ಹೇಳದೇನೆ ಅವರು ಅಂದ್ರೆ ಪೋಷಣೆ ಮಾಡುವಂತ ತಾಯಿ ತಿಳ್ಕೊಂಡು ಯಾವ ರೀತಿ ಅವ್ರು ಪೋಷಣೆ ಮಾಡ್ತಾರೆ, ಅದೇ ರೀತಿ ಮುನಿಗಳಿಗೂ ಸಹ ನೋಡಿದ ತಕ್ಷಣ ಅವರ ಪ್ರಕೃತಿಯನ್ನು ತಿಳಿದು ಅವರಿಗೆ ತಾಯಿಯಾಗಿ ಆಹಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಆಹಾರ ದಾನದೊಂದಿಗೆ ಔಷಧಿ ದಾನ ಆಗ್ತದೆ, ಶಾಸ್ತ್ರದಾನ ಆಗ್ತದೆ, ಅಭಯದಾನವೂ ಆಗ್ತದೆ. ಏನಾಗ್ತದೆ? ಅಭಯದಾನ ಅಂದ್ರೆ ಅವರಿಗೆ ರಕ್ಷಣೆ, 10 ಪ್ರಾಣಿಗಳ ರಕ್ಷಣೆ ಆಗ್ತದೆ. ಎಲ್ಲಾ ದಾನದಲ್ಲೂ ಸಹ ಎಲ್ಲಾ ದಾನವೂ ಶ್ರೇಷ್ಠವಾದಂಥದ್ದಿದೆ. ಅಂದ್ರೆ ಆ ದಾನದ ಸಂದರ್ಭಕ್ಕೆ ಅನುಗುಣವಾಗಿ ಅದರೆಲ್ಲಕ್ಕಿಂತಲೂ ಆಹಾರ ದಾನ ಶ್ರೇಷ್ಠವಾದಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ ಈ ಶರೀರ ಅನ್ನದ ಕ್ರೀಡಾ ಇದೆ. ಎಲ್ಲಿ ತನಕ ಅನ್ನ ಪ್ರಾಪ್ತವಾಗ್ತದೆ ಅಲ್ಲಿ ತನಕ ಮಾತ್ರ ಶರೀರ ಆಗ್ತದೆ. ರತ್ನತ್ರಯವನ್ನು ಪಾಲನೆ ಮಾಡಲಿಕ್ಕೆ, ಧರ್ಮ ಸಾಧನೆ ಮಾಡಲಿಕ್ಕೆ, ಧರ್ಮ ಪಾಲನೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕಾಗಿ ಮುನಿ ಮಹಾರಾಜರು 24 ಗಂಟೆಯಲ್ಲಿ ಒಂದು ಸಲ, ಅಂದರೆ ದಿನದಲ್ಲಿ ಒಂದು ಸಲ ಮುನಿ ಮಹಾರಾಜರು ಏನ್ ಮಾಡ್ತಾರೆ? ಆಹಾರಕ್ಕಾಗಿ ಹೊರಡ್ತಾರೆ, ಭಿಕ್ಷೆಯ ಏನಿಗಾಗಿ ಹೊರಡ್ತಾರೆ. ಭಿಕ್ಷೆ ಮಾಡ್ಲಿಕ್ಕೆ ನಿಮ್ಮಲ್ಲೆಲ್ಲ ಭಿಕ್ಷೆಯನ್ನ ಪ್ರಾಪ್ತ ಮಾಡ್ಕೊಳ್ಳಿ ಬರ್ತಾರಲ್ಲ ಎಲ್ಲವರು ಭಿಕ್ಷುಕರು ಬರ್ತಾರಲ್ಲ, ಭಿಕ್ಷುಕರಿಗೆಲ್ಲ ಕೊಡ್ತಿದ್ರಲ್ಲ, ಭಿಕ್ಷೆಯನ್ನ ಯಾಚನೆ ಮಾಡಲು ಬಂದವರಿಗೆ ಭಿಕ್ಷೆಯನ್ನು ಕೊಡ್ತಿದ್ರಲ್ಲ ನೀವೆಲ್ಲರೂ. ಹಾಗೆ ಸಾಧುಗಳು ಸಹ ಭಿಕ್ಷಾಚರ್ಯವನ್ನ ಮಾಡ್ತಾರೆ. ಮುನಿಗಳಿಗೆ ಭಿಕ್ಷಾಚರ್ಯ ಇದೆ. ಒಂದ್ಸಲ 6 ಮುದ್ರ ಹಾಕೊಂಡು ಸಾವಕರ ಮನೆ ಮುಂಭಾಗದಲ್ಲಿ ದ್ವಾರದ ಮುಂದೆ ಹೋಗ್ತಾರಲ್ಲ, ಯಾವ ರೀತಿ ಅಂತ ಹೇಳಿದ್ರೆ ಮಿಂಚು ಹರಿದಂಗೆ ಹೋಗ್ತಾರೆ. ಮಿಂಚು ಆ ರೀತಿ ಬಂದು ಹೋಗ್ತದಲ್ಲ, ಹಾಗೆ ಆಹಾರ ಬರುವಂತ ಒಂದು ಸಮಯ ಇರ್ತದೆ, ನಿಖರವಾದಂತ ಸಮಯ. ಆ ಸಮಯದಲ್ಲಿ ಬರ್ತಾರೆ, ಸಿಕ್ಕಿದ್ರೆ ಆಹಾರವನ್ನು ಮಾಡ್ತಾರೆ. ಯಾರು ನವದ ಭಕ್ತಿಯಿಂದ 7 ಗುಣಗಳುಳ್ಳವರು, ಹಾಗೆ 32 ಅಂತರಾಯ ರಹಿತ, 46 ದೋಷರಹಿತ ಆಹಾರಗಳು ಪ್ರಾಪ್ತವಾದ್ರೆ ಮುನಿಗಳು ಆಹಾರವನ್ನು ಮಾಡ್ತಾರೆ. ಆದ್ರೆ ಎಲ್ಲಿ ದೋಷಯುಕ್ತವಾದಂತ ಆಹಾರ ಇದೆ ಅಲ್ಲಿ ಆಹಾರವನ್ನ ಮಾಡೋಲ್ಲ ಮುನಿ ಮಹಾರಾಜರು. ಆದ್ರೆ ಮುನಿಗಳು ಆಹಾರಕ್ಕಾಗಿ ಮುನಿಗಳಾಗಲ್ಲ, ಆಹಾರ ಚಿಂತನೆ ಮಾಡೋಲ್ಲ ಮುನಿಗಳು. ನಾಳೆ ಮಹಾರಾಜರಲ್ಲಿ ಆಹಾರ ಮಾಡಿ ಹೋಗ್ರಿ, ನಾವು ಮಾಡ್ತೀವಿ ಅಂತ ಹೇಳಲೇ ಇಲ್ಲ ನಿಮಗೆ, ಹೇಳಂಗೂ ಇಲ್ಲ. ಏನು ಹೇಳಂಗಿಲ್ಲರಿ? ನಾವು ಆಹಾರ ಮಾಡ್ತೀವಿ ಅಂತ ಹೇಳಿ ಹೇಳಂಗಿಲ್ಲ. ಆದ್ರೆ ಆಹಾರಕ್ಕೆ ಹೋಗುವಂಥದ್ದು ನಮ್ದು ಏನಿದೆ ಸಹವಾರ ಅಂತ ಯಾರ ಮೇಲೆ ಡಿಪೆಂಡ್ ಇಲ್ಲ. ಸಿಕ್ಕಿದ್ರೆ ಮಾಡುವಂತ, ಸಿಗದೇ ಇದ್ರೆ ಇಲ್ಲ, ಸಿಗ್ಲಿಲ್ಲ ಅಂದ್ರೆ ವಿಕಲ್ಪನ ಮಾಡ್ಕೊಳ್ಳೋದು. ಇವತ್ತು ಅಂತ್ರಾಯ ಕರ್ಮದ ಉದಯ ಇದೆ, ಹಾಗೆ ಇವತ್ತು ಏನಾಗ್ತಾ ಇಲ್ಲ, ಲಾಭಾಂತರಾಯ, ಲಾಭ ಆಗ್ತಾ ಇಲ್ಲ, ಲಾಭಾಂತರಾಯ ಕರ್ಮ ಉದಯ ಇದೆ ಅಂತ ತಿಳಿಸ್ಕೊಳ್ತಾರೆ ಮುನಿ ಮಹಾರಾಜ. ಸಿಕ್ತು ಅಂತ ಹೇಳಿದ್ರೆ ಅವರು ಹಸಿದ್ರು ಆಗಲ್ಲ. ಹಾಗೆ ತಮಗೆ ಎಷ್ಟು ಬೇಕು ರತ್ನತ್ರಯ ಪಾಲನೆ ಮಾಡೋದಕ್ಕೆ ಅನುಗುಣವಾಗಿ ಎಷ್ಟು ಅನುಕೂಲವಾಗಿದಂಥದನ್ನ ಸೇವನೆಯನ್ನು ಮಾಡ್ತಾರೆ. ಆದ್ರ ತಾವು ಏನು ಭಾವನೆ ಮಾಡ್ತಿದ್ರೆ ಉತ್ಕೃಷ್ಟವಾದಂಥದ್ದಿದೆ, ರತ್ನತ್ರಯದ ಹರಿಗಳಿಗೆ ಆಹಾರ ದಾನವನ್ನು ಮಾಡುವಂತ ಭಾವನೆ ಮಾಡ್ತೀರಿ. ಆದ್ರೆ ಯಾವುದು ಸಹ ಆಹಾರ ಚರ್ಚೆಗಳನ್ನು ಯಾವ ಮುನಿಗಳ ಜೊತೆ ಮಾಡಬಾರ್ದು. ಏನ್ ಮಾಡಬಾರ್ದು? ನೀವು ಭಾವನೆ ಮಾಡ್ಬೇಕು, ಮಹಾರಾಜರೇ ನಮ್ಮಲ್ಲಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಅವಕಾಶ ಏನ್ ಮಾಡ್ರಿ, ನಮಗೂ ಸಾನ್ನಿಧ್ಯ ಪ್ರಾಪ್ತವಾಗ್ಲಿ, ನಮಗೂ ಸಹ ದಾನ ಪೂಜಾದಿಗಳನ್ನ ಮಾಡ್ತಕ್ಕಂತ ನಿಮ್ಮ ಸಾನ್ನಿಧ್ಯ ನಮಗೂ ಸಹ ಪ್ರಾಪ್ತವಾಗಲಿ. ಹಾಗೆ ನಾಳೆ ಒಂದ್ ದಿವಸ ಮಹಾರಾಜರೇ, ನಾಳೆ ಒಂದ್ ದಿವಸ ಅಥವಾ ಒಂದ್ ಕೆಲವಷ್ಟು ದಿವಸ ನಮ್ಮಲ್ಲಿ ಮಹಾರಾಜರೇ ನಿಮ್ ಸಾನ್ನಿಧ್ಯ ಪ್ರಾಪ್ತವಾಗಲಿ. ಮುನಿಗಳ ಸಾನ್ನಿಧ್ಯ ಪ್ರಾಪ್ತವಾಯ್ತು ಅಂದ್ರೆ ಎಲ್ಲದೂ ಸಿಗ್ತದಲ್ಲ. ಮುನಿಗಳು ಇದಾರ ಅಂದ್ರ ಮುನಿ ಮಹಾರಾಜರು ಆಹಾರಕ್ಕೆ ಎದ್ದೇ ಹೇಳ್ತಾರೆ. ಆಹಾರಕ್ಕಾಗಿ ನೀವು ನಿವೇದನೆ ಮಾಡೋ ಕೆಲಸನೇ ಇಲ್ಲ. ಆಹಾರ ಮಾಡೋದ್ರಿ ಮಹಾರಾಜರೇ ನಮ್ಮಲ್ಲಿ ನೀವು ಆಹಾರ ಮಾಡ್ರಿ ಅಂತ ಏನು ಚರ್ಚೆ, ನೀವು ನಿವೇದನೆ ಮಾಡೋ ಕೆಲಸನೇ ಇಲ್ಲ. ಮುನಿ ಮಹಾರಾಜ ನಿಮ್ಮೂರಲ್ಲಿ ಇದಾರಂದ್ರೆ ಯಾರೇ ಮುನಿ ಮಹಾರಾಜರಲ್ಲಿ
ಒಂದ್ಸಲ ಪೆಟ್ರೋಲ್ ಹಾಕಿ ಎದ್ದೇ ಹೇಳ್ತಾರೆ, ಪೆಟ್ರೋಲ್ ಬಂಕ್ ಬಂದೇ ಬರ್ತಾರೆ. ಏನ್ ಮಾಡ್ತಾರ್ರಿ? ಅದಕ್ಕಾಗಿ ಶ್ರಾವಕರೆಲ್ಲರೂ ಸಹ ಏನ್ ಮಾಡ್ಬೇಕು, ಶುದ್ಧವಾಗಿ ತಮಗಾಗಿ ಮಾಡ್ಕೋಬೇಕು. ಮುನಿಗಳು ಬಂದ್ರೆ ಕೊಡುವಂಥದ್ದು, ಬರ್ಲಿಲ್ಲ ಅಂದ್ರೆ ಹಾಗೇನೆ ಕೆಲವರು ಹಂಗೆ ಮಾಡ್ತಾರ. ಮಹಾರಾಜರ ನೀವು ಹೇಳ್ಬೇಕ ಬೇಡ, ನೀವು ಹೇಳ್ಬೇಕಿತ್ತಲ್ಲ, ಮತ್ತ ನಾವೆಲ್ಲ ಎಲ್ಲ ತಯಾರು ಮಾಡ್ಕೊಂಡಿದ್ವಿ, ಎಲ್ಲ ತರ ಮಾಡಿ ನಿಮ್ಗೆ ಯಾರು ಹೇಳಿದ್ರೆ ಮಾಡ್ಕೊಳ್ಳಿ ಅಂತ ಯಾರು ಹೇಳಿದಾರ? ನೀವು ನೋಡ್ರಿ, ನಿಮ್ಗಾಗಿ ನೀವು ಮಾಡ್ಕೊಂಡಿದ್ರಿ, ಊಟ ಮಾಡಲ್ಲ ನೀವು. ವಿಕಲ್ಪಗಳನ್ನ ಮಾಡಬಾರ್ದು. ಮತ್ತು ನೀವು ಭಾವನಾ ಮಾಡಿ ಮುನಿ ಮಹಾರಾಜ ಸಿಗ್ಲಿಲ್ಲ ನಿಮಗೆ, ನೀವು ಕೊಟ್ಟಷ್ಟೇ ಪುಣ್ಯ ಆಗ್ತದೆ. ಏನಾಗ್ತದೆ ಹೇಳ್ರಿ? ಕೊಟ್ಟಷ್ಟೇ ಪುಣ್ಯ ಆಗ್ತದೆ. ಪ್ರತಿಯೊಬ್ಬ ಶ್ರಾವಕರು ಸಹ ಮಾಡಬೇಕು. ಆಚಾರ್ಯ ಹೇಳಿದರೆ, ಯಾರು ಸತ್ಪಾತ್ರಕ್ಕೆ ದಾನ ಮಾಡುವಂತ ಭಾವ ಮಾಡೋಲ್ಲ, ಸತ್ಪಾತ್ರಕ್ಕೆ ದಾನ ಕೊಡದೇನೆ ತಾನು ಸದಾ ಊಟ ಮಾಡ್ತಾ ಇದ್ದಾನಂತಾದ್ರೆ ತನಗಾಗಿ ಮಾಡ್ಕೊಂಡಿರ್ತಾನ. ನೀವೆಲ್ಲ ಅಡಿಗೆ ಚೌಕ ಮಾಡ್ತೀರಿಲ್ಲೋ? ಚೌಕ ಮಾಡ್ತಿರಿಲ್ಲ? ಚೌಕ ಮಾಡ್ತಿರಿಲ್ಲ? ಇವಾಗ ಚೌಕ ಇತ್ತಿಲ್ಲ ಉಪವಾಸ ಮಾಡಿರಲ್ಲ? ಅಲ್ಲ ಚೌಕ ಇತ್ತಿಲ್ಲ, ಅಡಿಗೆ ಮಾಡಿರಲಿಲ್ಲ ನೀವು? ಚೌಕ ಐತಿಲ್ಲ? ಐತಿ ಇದ್ರಲ್ರಿ. ಮತ್ ನೀವೆಲ್ಲ ಊಟ ಮಾಡಿರಿಲ್ಲ? ಊಟ ಅಂದ್ರೆ ಅದೇ ಚೌಕ. ಚೌಕ ಅಂದ್ರೆ ಏನ್ ಬೇರೆ ಏನಿಲ್ಲ, ದ್ರವ್ಯ, ಕ್ಷೇತ್ರ, ಕಾಲ ಮತ್ತು ಭಾವ ಶುದ್ಧವಾಗಿ ಇರುವಂತದ್ದೇ ಚೌಕ. ದ್ರವ್ಯ ಶುದ್ಧವಾಗಿರ್ಬೇಕು, ಮರ್ಯಾದಿತವಾದಂತ ದ್ರವ್ಯ. ನಮ್ಮಲ್ಲಿ ಆಗಮದಲ್ಲಿ ಹೇಳಿದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಮರ್ಯಾದ ಹೇಳಿದರೆ ಪ್ರತಿಯೊಂದು ದ್ರವ್ಯದ ಅದಕ್ಕೆ ಮರ್ಯಾದ ಅಂದ್ರೆ ಕಾಲ. ಅದರ ನಂತರ ಅದು ಏನಾಗ್ತದೆ? ಎಕ್ಸ್ಪೈರಿ ಡೇಟ್. ಗೊತ್ತೈತಿ ನಿಮಗೆ? ಅಂತ ವಸ್ತುಗಳನ್ನು ಉಪಯೋಗ ಮಾಡಲು ಬರೋಲ್ಲ. ಹಾಗೆ ಮರ್ಯಾದಿತವಾದ ದ್ರವ್ಯ, ಕ್ಷೇತ್ರ, ಆಹಾರ ಕೊಡುವಂತ ಅಥವಾ ಆಹಾರ ಮಾಡ್ತಕ್ಕಂತ ಕ್ಷೇತ್ರ ಹೇಗಿರ್ಬೇಕು? ಅದು ಅಂದ್ರೆ ಶುದ್ಧವಾಗಿರ್ಬೇಕು. ಅಲ್ಲಿ ಜೀವ ಜಂತುಗಳು ಇರಬಾರ್ದು, ರಸ ಜೀವಿಗಳು ಯಾವುದು ಸಹ ಅಲ್ಲಿ ಏನಾಗಿರಬಾರ್ದು, ಇರಬಾರ್ದು. ಇರುವೆಗಳಾಗ್ಲಿ, ಹುಳ ಆಗ್ಲಿ ಯಾವುದು ಇರಬಾರ್ದು. ಒಂದು ವೇಳೆ ಅಲ್ಲಿ ಆದರೂ ರಸಜೀವಿಗಳೇನಾದ್ರೂ ಇದಾವೆ ಅಥವಾ ಆ ಚೌಕದಲ್ಲಿ ಆಹಾರ ಮಾಡ್ಲಿಕ್ಕೆ ಬರೋಲ್ಲ, ಇನ್ನು ಯಾವ್ದು ಜೀವಿಗಳನ್ನ ಸತ್ತು ಹೋಗಿದಾವಂದ್ರೆ ಅಲ್ಲೂ ಆಹಾರ ಮಾಡಕ್ ಬರಲ್ಲ. ನಿಮ್ ಚೌಕದಲ್ಲಿ ಇರುವೆ ತುಂಬಿಕೊಂಡಿವಂದ್ರ ಇರುವೆಗಳೆಲ್ಲ ಚೌಕನೇ ಸುದ್ದಿಲ್ಲ. ಏನಿಲ್ಲ ಹೇಳ್ರಿ? ಶುದ್ಧವಾಗಿರಂಗಿಲ್ಲ. ಅದಕ್ಕೆ ಪರಿಶುದ್ಧವಾಗಿರಬೇಕು ಕ್ಷೇತ್ರ. ಮತ್ತು ಒಂದು ಮಲ ಮೂತ್ರಗಳ ಅಥವಾ ದುರ್ವಾಸನೆಗಳ ಬರಬಾರದು ಅಂತ ಶುದ್ಧವಾದಂತ ಕ್ಷೇತ್ರ. ಕ್ಷೇತ್ರ ಮತ್ತು ಕಾಲ ಯಾವಾಗಿರ್ಬೇಕು? ಹಾಗೇನೆ ರಾತ್ರಿ ಎಲ್ಲ ಕುಟ್ಟೋದು, ಬೀಸೋದು, ಹಾಗೆ ರಾತ್ರಿ ಎಲ್ಲ ಒಟ್ಟು ಮಾಡೋದು ಇಂಥದೆಲ್ಲ ಮಾಡಬಾರ್ದು. ದಿನದಲ್ಲೇ ಮಾಡಬೇಕು. ಸೂರ್ಯ ಉದಯ ಆಗಿ 72 ನಿಮಿಷಗಳಾಗಬೇಕು. ನೀರು ಸೋಸೋದು, ಹಾಗೇನೆ ಯಾವುದೇ ಕುಟ್ಟೋದು, ಬೀಸೋದು ಏನ್ ಕಾರ್ಯ ಮಾಡೋದಿದ್ರು ಸಹ ಸೂರ್ಯ ಉದಯ ಆದ್ಮೇಲೆ ಮತ್ತು ಲೈಟ್ ಬೆಳಕಲ್ಲಿ ಮಾಡಬಾರದು. ನ್ಯಾಚುರಲ್ ಬೆಳಕು ಬರ್ತದಲ್ಲೋ, ಸೂರ್ಯನ ಬೆಳಕು, ಆ ಬೆಳಕಿನಲ್ಲೇ ಎಲ್ಲವನ್ನ ಮಾಡಬೇಕು. ಭಾವ ಹೇಗಿರ್ಬೇಕು? ಭಾವ ಅಂತ ಹೇಳಿ ಪರಿಶುದ್ಧವಾದಂತ ಭಾವ ಇರಬೇಕು. ಆಹಾರವನ್ನ ಮಾಡುವಾಗ ಯಾವ ಭಾವದಿಂದ ಮಾಡಬೇಕು? ಆಹಾರವನ್ನ ಮಾಡುವಾಗ ಯಾವಾಗಲೂ ಸಹ ಮಾತೃಭಾವದಿಂದ ಆಹಾರವನ್ನು ಮಾಡಬೇಕು. ಅಂದ್ರೆ ತಾಯಿಯಾಗಿ ಆಹಾರವನ್ನು ಮಾಡಬೇಕು. ಪರಿವಾರದವರೆಲ್ಲರೂ ಸುಖಿಯಾಗಿರ್ಲಿ, ನಿರೋಗಿಯಾಗಿರ್ಲಿ ಅನ್ನೋ ಭಾವದೊಂದಿಗೆ ತಾಯಿಯಾಗಿ ತಮಗಾಗಿ ಮಾಡ್ಕೋಬೇಕು, ಮನಿಗಳಿಗಾಗಿ ಮಾಡಬಾರ್ದು. ಇನ್ನು ಕೆಲವರು ನವದಾ ಭಕ್ತಿಯಿಂದ ಆಹಾರ ಮಾಡಿದ್ರೆ ಮನಿಗಳು ತಗೋ ಬರಂಗಿಲ್ಲ. ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧವಿದೆ ಮಹಾರಾಜರೆ. ನವದಾ ಭಕ್ತಿಯಿಂದ ಆಹಾರ ಕೊಡುತ್ತೇವೆ ಅಂತ ಹೇಳಬೇಕು. ಏನ್ ಹೇಳಬೇಕು? ನವದಾ ಭಕ್ತಿಯನ್ನ ಮಾಡುವಂಥದ್ದಿದೆ. ಆದ್ರೆ ಆಹಾರವನ್ನು ಒಂದು ವೇಳೆ ನವದಾ ಭಕ್ತಿಯಾಗಿ ನೀವು ಮಾಡಿದ್ರೆ ಅಂದ್ರೆ ಆಹಾರ ಮನಿಗಳು ತಗೊಳ್ಳೋ ಬರೋಲ್ಲ. ನೀವು ನವದಾ ಭಕ್ತಿಯಾಗಿ ಮನಿ ಮಹಾರಾಜ್ ಅಂದ್ರೆ ಕೆಲವರು ನಿಮ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಹೇಳ್ರಿ? ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧವಿದೆ ಮಹಾರಾಜರೆ. ನವದಾ ಭಕ್ತಿಯಿಂದ
ಆಹಾರವನ್ನ ಮಾಡಿದ್ವಿ. ಇಲ್ಲಾಂದ್ರೆ ನೀವೇ ತಗೊಳ್ಳಿಂತೀರ ಅರ್ಧ ನವದಾ ಭಕ್ತಿಯಿಂದ ಅನಿವಾರ್ಯ ತಗೊಳ್ಳಿ. ನವದಾ ಭಕ್ತಿನ ತಗೊಳ್ಳಿ ಮಹಾರಾಜ ಅಂತ ಹೇಳ್ತಾವ. ಅಂದ್ರೆ ನಾವೇ ತಗೊಳ್ಳೋದು. ಏನ್ ಹೇಳ್ರಿ, ನಾವು ಕೊಡ್ತೀವೇನಿಲ್ಲ. ನವದಾ ಭಕ್ತಿಯಿಂದ ನೀವು ಒಂದ್ ಭಕ್ತಿ ಕಡಿಮೆ ಬಿಟ್ಕೊಡಲ್ಲ ಮಹಾರಾಜ, ನಮ್ಗೆ ಹೇಳ್ತಾರೆ. ಏನ್ ಹೇಳ್ರಿ, ನವದಾ ಭಕ್ತಿಯಿಂದ ತಗೊಳ್ರಿ. ನವದಾ ಭಕ್ತಿಯಿಂದ ಕೊಡುತ್ತೇವೆ. ಶಬ್ದದಲ್ಲಿ ಬಹಳ ಅರ್ಥಗಳಿರ್ತದೆ. ಮುನಿ ಮಹಾರಾಜರು 5 ಇಂದ್ರಿಯಗಳು ಸಹ ಸಕ್ರಿಯವಾಗಿರ್ತದೆ. ಅದರಲ್ಲೂ ಸಹ ಆಹಾರ ಸಮಯದಲ್ಲಿ ನೀವೊಂದು ಸೂಜಿ ಮನೆಯಷ್ಟು ಏನಾದ್ರೂ ಬೇರೆ ಶಬ್ದಗಳನ್ನ ಹೇಳಿದ್ರೆ ಅದಕ್ಕೆ ತಕ್ಷಣ ಅಲ್ಲಿ ಯಾವುದೇ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಇಲ್ಲ. ಆಹಾರ ಸಮಯದಲ್ಲಿ ನೀವೇನಾದ್ರೂ ಶಬ್ದಗಳನ್ನು ಹೇಳಿದ್ರೆ ತಪ್ಪು ಮಾಡಿದ್ರೆ ಅಂದ್ರೆ ಅಲ್ಲಿ ಏನಿಲ್ಲ, ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ಆಚಾರ್ಯ ಭಗವಂತರು ಹೇಳಿದ್ದಾರೆ, ನವದಾ ಭಕ್ತಿಯಲ್ಲಿ ಅಲ್ಲೇನಾದ್ರೂ ಅವ್ರು ಮಾಡಿದ್ರಂದ್ರೆ ತಪ್ಪು ಹೇಳಿದ್ರಂದ್ರೆ ತಗೊಳಕ್ಕೆ ಬರಂಗಿಲ್ಲ. ನವದಾ ಭಕ್ತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಏನ್ ಹೇಳ್ಬೇಕು, ಇನ್ನು ಕೆಲವರು ನವದಾ ಭಕ್ತಿಗಾಗಿ ಆಹಾರ ಮಾಡಿದ್ವಿ, ನವದಾ ಭಕ್ತಿಯಿಂದ ಆಹಾರ ಮಾಡಿದ್ವಿ. ನವದಾ ಭಕ್ತಿಯಿಂದ ಆಹಾರ ಮಾಡಿದ್ರೆ ನವದಾ ಭಕ್ತಿ ಯಾವ್ದಾವ್ ಬರ್ತದ ಪ್ರಶ್ನೆ. ನೀವು ಹೇಳಿದ್ರಿ ನವದಾ ಭಕ್ತಿಯಿಂದ ಆಹಾರ ಮಾಡಿದ್ವಿ ಅಂತ ಹೇಳಿದ್ರೆ ಇಟ್ಕೊಳ್ರಿ. ನವದಾ ಭಕ್ತಿಯಿಂದ ಆಹಾರ ಹೆಂಗ್ ಮಾಡಕ್ ಬರ್ತೈತಿ ಪ್ರಶ್ನೆ. ನಾವು ಮಹಾರಾಜಿ ಒಲೆಗೆ ಶುದ್ಧಿ ಹೇಳಿದ್ರು. ನವದಾ ಭಕ್ತಿಯಿಂದ ಆಹಾರ ಮಾಡಕ್ ಹೆಂಗ್ ಬರ್ತೈತಿ? ನವದಾ ಭಕ್ತಿ ಯಾವ್ದಾವ? ನವದಾ ಭಕ್ತಿಗೆ ಏನ್ ಹೇಳ್ತಾರೆ ಹೇಳ್ರಿ? ನವದಾ ಭಕ್ತಿ 9 ಭಕ್ತಿ ಯಾವ್ಯಾವ್ದು ಹೇಳ್ರಿ? ಯಾರು ಹೇಳ್ತೀರಿ? 9 ಭಕ್ತಿ ಗೊತ್ತಿರ್ಬೇಕು ನೋಡ್ರಿ. ನವದಾ ಭಕ್ತಿ ಯಾವ್ದು ಮಾರಣ? ನವದಾ 9 ಭಕ್ತಿ ಯಾವ ಮಾರಣ? ತೆರೆದಾಳ್ನವ್ರು ಹೇಳಿ ಮಾರಣ. ಇತ್ಯಾದಿ ಬಿಟ್ಟಿದ್ದಾರೆ. ನಮಗೆ ಶಾಸ್ತ್ರೀಯವಾಗಿ ನವದಾ ಭಕ್ತಿಗಳು ಯಾವ್ಯಾವ್ದು ಕೇಳಕತ್ತೀವಿ. ನೀವು ಹೇಳಿದ್ರಿ ಆದ್ರ ಸ್ವಲ್ಪ ಜಾಸ್ತಿ, ಈಗ ಜಾಸ್ತಿನೂ ಆಯ್ತು ಅಲ್ಲಿಗೆ. ಆದ್ರ ನಮಗೆ ನವದಾ ಭಕ್ತಿ ಯಾವ್ಯಾವ್ದು ಅಂತ ಕೇಳ್ತಿದ್ವಿ ನಾವು. 9 ಭಕ್ತಿ ಇದಾವಲ್ಲ ಇಲ್ಲಿ. 9 ಯಾವ್ಯಾವ್ದು ಹೇಳ್ಬೇಕಲ್ಲ, ಯಾವ್ಯಾವ್ದು ಹೇಳಿ? 9 ಭಕ್ತಿ ಯಾವ್ಯಾವ್ದು ಹೇಳ್ರಿ? ಹಾ ನೋಡ್ರಿ, ನೀವು ಪ್ರತಿಪದಾರಿ ಗೊತ್ತಿಲ್ಲ ನಮ್ಗೆ. ಕೇಳ್ರಿ 9 ಭಕ್ತಿ ಯಾವ್ಯಾವ್ದು ಅಂತ ಕೇಳ್ರಿ. ಹಾಗೆ ಮನೆ ಹತ್ರ ಮುನಿ ಮಹಾರಾಜರು ಬಂದ ತಕ್ಷಣ ನೀವೇನ್ ಮಾಡ್ತೀರಿ? ಪಡಗಾನ ಹಾಕ್ತೀರಿ. 3 ಪರಿಕ್ರಮಣ ಹಾಕ್ತಿರಿಲ್ಲ, 3 ಸುತ್ತ ಹಾಕ್ತಿರಿಲ್ಲ. 3 ಸುತ್ತ ಹಾಕಿ ಮುಂಭಾಗ ನಿಂತ್ಕೊಂಡು ಸುದ್ದಿಯನ್ನು ಹೇಳ್ತಿರ್ಲಿಲ್ಲ. ಹಾಗೆ 3 ಪರಿಕ್ರಮಣ ಹಾಕ್ತಿರಲ್ಲ, ಏನಾಗ್ತದೆ ಇದು? ಒಂದು ಭಕ್ತಿಯ. ಎರಡನೇದಾಗಿ ಮುನಿ ಮಹಾರಾಜರಿಗೆ ಉಚ್ಚಾಸನವನ್ನ ಏನ್ ಮಾಡ್ತೀರಿ? ಕೊಡ್ತೀರಿ. ಉಚ್ಚಾಸನ ಕೊಡುವಂಥದ್ದು ಅಂದ್ರೆ ಒಳಗಡೆ ಮುನಿ ಮಹಿನಾಡ್ತೀರಿ. ಮುನಿ ಮಹಾರಾಜರಿಗೆ ಉಚ್ಚಾಸನ ಕುತ್ಕೊಳ್ಳಂಗಿಲ್ಲ. ಮುನಿ ಮಹಾರಾಜ ಉಚ್ಚಾಸನವನ್ನ ಸ್ವೀಕಾರ ಮಾಡಿ ಅಂತ ಹೇಳ್ಬೇಕು. ಉಚ್ಚಾಸನ ಕುತ್ಕೊಳ್ರಿ ಮಹಾರಾಜ. ನೀವು ಯಾವ ಭಾಷೆಯಲ್ಲೂ ಹೇಳ್ರಿ, ಹಿಂದಿಲರೂ ಹೇಳ್ರಿ, ಸಂಸ್ಕೃತದಲ್ಲೂ ಹೇಳ್ರಿ, ಅಥವಾ ಕನ್ನಡದಲ್ಲೂ ಹೇಳ್ರಿ, ಇಂಗ್ಲಿಷಲ್ಲೂ ಹೇಳ್ರಿ. ಆಗ ನಿಮ್ ಶಬ್ದ ಏನಾಗಿರ್ಬೇಕು? ನಿಮ್ಮಲ್ಲಿ ಯಾರು ಅತಿಥಿಗಳು ಬಂದ್ರ ಸೋಫಾ ಸೆಟ್ ಕುತ್ಕೊಂತಾರೆ, ಕುರ್ಚಿ ಆದ್ರೆ ಕುತ್ಕೊಂತಾರೆ. ಕುರ್ಚಿ ಮೇಲೆ ಕುತ್ಕೊಳ್ರಿ ಅಂತ ಹೇಳ್ತೀವಿ. ಏನ್ ಹೇಳ್ತೀರಿ ನೀವು? ಹಾಗೆ ಮುನಿ ಮಹಾರಾಜರು ಸಹ ಉಚ್ಚಾಸನ ಮೇಲೆ ಕುಳಿತುಕೊಳ್ರಿ ಮಹಾರಾಜರೇ. ಹಾಗೆ ನಿಮ್ಗೆ ಹೇಳಕ್ ಬರಂಗಿಲ್ಲ. ನಿಮ್ ಮನೆ ಬಾಗಿಲಲ್ಲಿ ನೀವು ಮಹಾರಾಜರೇ ನಮ್ಮಲ್ಲಿ ಬರ್ರಿ ಅಂತ ಆಹಾರ ನಿಮಂತ್ರಣ ಕೊಡಬಾರ್ದು. ಮತ್ತು ನಮ್ಮನೆಯಲ್ಲಿ ಚೌಕ ಇದೆ ಮಹಾರಾಜರೇ ಅಂತ ನಿಮಂತ್ರಣ ಮಾಡಬಾರ್ದು. ಕಮಳಿಗೆ ನೀರು ಹಾಕೋದು, ಸುದ್ದಿ ನೀರು ಹಾಕಿದ್ರೆ ಮಹಾರಾಜ ಅಷ್ಟೇ ಮುಗಿದು, ಶಬ್ದ ಇಲ್ಲ. ಒಂದ್ ವೇಳೆ ನೀವೇನಾದ್ರು ನಿಮಂತ್ರಣ ಕೊಟ್ರಿ, ಮಹಾರಾಜರೇ ನಮ್ಮನೆಗೆ ಆಹಾರಕ್ಕೆ ಬರ್ರಿ, ಅಥವಾ ನಮ್ಮಲ್ಲಿ ಚೌಕ ಇದೆ ಅಥವಾ ನಮ್ಮನೆಗೆ ಬರ್ರಿ ಅಂತ ಹೇಳಿದ್ರಿ ಅಂದ್ರೆ, ನಮ್ಮಲ್ಲಿ ಚೌಕ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಆಗ್ತದೆ. ಹೈಲೈಟ್ ಕೊಡೋದಿಲ್ಲ ಮಹಾರಾಜರು, ಬಿಟ್ಟಾಕ್ತಾರನ್ನ. ಅದನ್ನ ಜಾಸ್ತಿ ಹೈಲೈಟ್ ಮಾಡಂಗಿಲ್ಲ. ಏನೋರು ಬರ್ರಿ ನಾವು ಬರ್ರಿ ಅಂತ ನಿಮಂತ್ರಣ ಕೊಡ್ಲಿಲ್ಲ. ಏನ್ ಹೇಳ್ರಿ? ಆದ್ರೆ ಒಂದ್ ವೇಳೆ ನಮ್ಮನೆಗೆ ಬರ್ರಿ ಮಹಾರಾಜರ ಅಂತ ಹೇಳಿದ್ರು ಅಂದ್ರೆ ಮಹಾರಾಜರ ಅವ್ರ ಮನೆಗೆ ಹೋಗಂಗೇ ಇಲ್ಲ. ನಿಮಂತ್ರಣ ಮಾಡಿ ನಿಮಂತ್ರಣ ಸುದ್ದಿ ನೀರು ಹಾಕಿದ್ರೆ ಅಷ್ಟೇ ಹೇಳೋದು ಹೋಗೋದು. ಬಾಕಿ ಏನು ಸಹ ಹೇಳಿ ಯಾವುದೇ ಮಹಾರಾಜರಲ್ಲಿ ನೋಡ್ರಿ, ಮುನಿಗಳಿಗೆಲ್ಲರಿಗೂ ಮೂಲಾಚಾರ ಒಂದೇ, ಶ್ರಾವಕರಿಗೆಲ್ಲರಿಗೂ ಶ್ರಾವಕಾಚಾರ ಒಂದೇ, ಎರಡಿಲ್ಲ. ಇಲ್ಲಿ ಯಾವ ಮುನಿಗಳವರು ಹೇಳ್ರಿ, ಯಾವ ಶ್ರಾವಕರವರು ಹೇಳಿ, ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಆಗಮದಲ್ಲಿ ಏನ್ ಹೇಳ್ತಾರೆ, ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ಬೇಕು. ಆ ಮುನಿಗಳು ಹಿಂಗೆ ಹೇಳಿದ್ರು, ಈ ಶ್ರಾವಕರು ಹಿಂಗೆ ಹೇಳಿದ್ರು, ಯಾವುದೋ ಬೇಡ. ನಾವು
ಆಗಮದಲ್ಲಿ ಏನ್ ಹೇಳಿದಾರ? ಚಿನ್ವಾಣಿ ಅನ್ನು ತಿಳ್ಕೊಂಡು ಜಿನವಾಣಿ ಏನ್ ಹೇಳ್ತದೆ, ಜಿನವಾಣಿ ಏನ್ ಹೇಳಿದ್ದಾರೆ, ಪ್ರಾಮಾಣಿಕ ಆಚಾರ್ಯ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಾವು ಈ ಮಿಥ್ಯಾತ್ವ ಬಿಟ್ಟಿದ್ದೇವೆ. ಸಮ್ಯಕ್ ಇದೆಯಲ್ಲ ಮೂಲ ಇಲ್ಲೇ ಇಲ್ಲ ನವದ ಭಕ್ತಿಗೆ. ಇದು ಯಾರು ಸೇರಿಸಿದ್ರು, ಎಲ್ಲಿ ಬಂತು? ನಮಗೇನು ರಾತ್ರಿ ಭೋಜನ ಬಿಟ್ಟಿದ್ದೀವಿ, ನೀವು ಗೊತ್ತಿದೆ, ನೀವಂತೂ ಕುಲಾಚಾರ ಪಾಲನೆ ಮಾಡೋರಿದ್ದೀರಿ ಅಂತ ಗೊತ್ತಿದೆ ನಮ್ಗೆ. ಏನಿದೆ ಹೇಳ್ರಿ, ಕುಲಾಚಾರ ಪಾಲನೆ ಮಾಡೋರು ರಾತ್ರಿ ಭೋಜನ ತ್ಯಾಗ ಇದೆ ಅವರಿಗೆ. ಅದೆಲ್ಲ ನವದ ಭಕ್ತಿಯಲ್ಲಿ ಅವಶ್ಯಕತೆ ಇಲ್ಲ ಹೇಳುವಂಥದ್ದು. ಆದ್ರೆ ನೀವು 9 ಭಕ್ತಿಯಲ್ಲಿ ಒಂದನೇದು ಏನ್ ಮಾಡ್ರಿ, ಮಣಗಾನ 3 ಪರಿಕ್ರಮಣ ಹಾಕಿದ್ರಿ. ಎರಡನೇದಾಗಿ ಉಚ್ಚಾಸನವನ್ನು ಕೊಟ್ರಿ, ಉಚ್ಚಾಸನವನ್ನು ಸ್ವೀಕಾರ ಮಾಡಿ 2 ಭಕ್ತಿಯಾಗಿ. ಮೂರನೇದಾಗಿ ಪಾದ ಪ್ರಕ್ಷಾಲನ ಅಂದ್ರೆ ಮುನಿಗಳ ಚರಣವನ್ನ ನೀರಿನಲ್ಲಿ ತೊಳೆಯುವುದು. ಹಾಗೆ ಮೂರನೇದಾಗಿ 4ನೇದಾಗಿ ಅಷ್ಟದ್ರವ್ಯದಿಂದ ಪೂಜೆಯನ್ನು ಮಾಡುವುದು. 8 ದ್ರವ್ಯಗಳಿಂದ ಪೂಜೆಯನ್ನು ಮಾಡುವುದು. ಪೂಜೆ ಆದ್ಮೇಲೆ ಏನ್ ಮಾಡುವಂಥದ್ದು? ಮನಶುದ್ಧವಿದೆ, ಮನಶುದ್ಧ ಇರಬೇಕು. ಒಂದು ವೇಳೆ ಯಾರಿಗಾದ್ರೂ ಅವಧಿಜ್ಞಾನ ಮುನಿಗಳಿದ್ರೆ ಹಚ್ಚಿ ನೋಡು ಇರಬಾರ್ದು ಅಂತ ಏನಿಲ್ಲ. ಅವಧಿಜ್ಞಾನ ಪಂಚಕಾಲ ಅಂತಿಮ ಅವಧಿಜ್ಞಾನ ಇರ್ತೀವಿ, ಇರ್ಲೇಬೇಕಂತಿಲ್ಲ. ಅದರಲ್ಲೂ ಸಹ ಅವಧಿಜ್ಞಾನ ಎಷ್ಟು ಪ್ರಮಾಣ ಇರಬೇಕು ಅಂತ ಹೇಳಿದೆ. ಅದು ಎಷ್ಟು ಬೇಕಾದ್ರೂ ಇರ್ಬೋದು, ಕಮ್ಮಿನೂ ಇರ್ಬೋದು, ಜಾಸ್ತಿನೂ ಇರ್ಬೋದು, ಇಲ್ಲೇನೂ ಇರ್ಬೋದು. ಆದ್ರೆ ಇರ್ತದ ಅಂತ ಹೇಳಿ ತಿಳ್ಕೊಳಕಿಲ್ಲ. ಆದ್ರೆ ಯಾರಿಗಾರು ಇದ್ರು ಸಹ ಆಹಾರ ಟೈಮ್ನಲ್ಲಿ ಸುದ್ದಿ ಹೇಳಿದ್ರು, ಶ್ರಾವಕರು ಸುದ್ದಿ ಹೇಳಿದ್ರು ಅಂದ್ರೆ ಮುಗಿಯಿತು. ಅದಕ್ಕೂ ಮುಂದೆ ವಿಚಾರ ಮಾಡಬಾರದು ಅಂತ ಹೇಳಿದಾರೆ ಶಾಸ್ತ್ರದಲ್ಲಿ. ಮುಂದ್ಗಡೆ ಸುದ್ದಿ ಸ್ಪಷ್ಟವಾಗಿ ಹೇಳಲೇಬೇಕು. ಪ್ರತಿಯೊಬ್ಬರು ಸುದ್ದಿ ಹೇಳದೆ ಆಹಾರ ತಗೊಳ್ಳೋ ಬರಂಗಿಲ್ಲ. ಪ್ರತಿಯೊಬ್ಬರು ಶಬ್ದಗಳು ಸ್ಪಷ್ಟವಾಗಿ ಹೇಳಬೇಕು. ಮನ ಶುದ್ಧವಿದೆ, ವಚನ ಶುದ್ಧವಿದೆ, ಕಾಯ ಶುದ್ಧವಿದೆ, ಆಹಾರ ಜಲ ಶುದ್ಧವಿದೆ. ಅಂದ್ರೆ ಆಹಾರ ಮತ್ತು ಜಲ ಏನಾಗಿರಬೇಕು? ಶುದ್ಧವಾಗಿರಬೇಕು. ಜಲವನ್ನು ಸಹ ಬಾವಿಯಿಂದ ಅಥವಾ ಮಳೆಯ ನೀರಾದರೆ ಅದನ್ನ ಜೀವಾಣಿ ಅದೇ ಸ್ಥಾನಕ್ಕೆ ಬಿಡಬೇಕು. ಸೋಸಿ ಏನ್ ಮಾಡ್ಬೇಕು? ಅದನ್ನ ಅದೇ ಜಲಾಶಯಕ್ಕೆ ಬಿಟ್ಟು ಮತ್ತು 48 ನಿಮಿಷದೊಳಗಾಗಿ ಅದನ್ನು ಕಾಸಿ ಆರಿಸಿ ಏನಿರಬೇಕು? ಮರ್ಯಾದಿತವಾದಿರಬೇಕು. ಜಲ ಬಾಯಲ್ಲಿ ಹೇಳದಷ್ಟೇ ಅಲ್ಲ, ಇದೇನು ಹೇಳದಷ್ಟು. ಕೆಲವರು ಹಿಂಗ್ ತಿಳ್ಕೊಂಡ ಹೇಳಿದ್ರೆ ಆಯ್ತು, ಹೆಂಗಿದ್ರು ನಡೀತು, ಸುದ್ದಿ ಹೇಳ್ಬಿಟ್ರೆ ಆಯ್ತು. ಅದು ಮಹಾಪಾಪ ಆಗ್ತೈತಿ. ನೀವು ಆಹಾರ ಕೊಡದೇ ಇದ್ರು ಚಿಂತೆ ಇಲ್ಲ. ಒಂದ್ ವೇಳೆ ನೀವು ಆಹಾರ ಕೊಡ್ತಾ ಇದ್ರೆ ಅಂದ್ರೆ ಶುದ್ಧವಾಗಿ ಕೊಡಬೇಕು. ಮುನಿ ಮಹಾರಾಜರಿಗೆ ದೋಷ ಆಗಂಗಿಲ್ಲ, ಶ್ರಾವಕರಿಗೆ ದೋಷ ಆಗ್ತದೆ. ಮುನಿಗಳಿಗೆ ಗೊತ್ತಾಗ್ತದೆ, ಸ್ವೀಕಾರ ಮಾಡಂಗಿಲ್ಲ. ಗೊತ್ತಾಗದಿದ್ರು ಅವರಿಗೆ ಯಾವುದೇ ರೀತಿಯಾದಂತ ದೋಷ ಇಲ್ಲ ಅಂತ ಮೂಲಾಚಾರದಲ್ಲಿ ಹೇಳಿದ್ದಾರೆ. ಅವಧಿಜ್ಞಾನ ಇದ್ರು ಅವಧಿಜ್ಞಾನ ಹಚ್ಚಂಗಿಲ್ಲ. ಆಹಾರ ಟೈಮ್ನಲ್ಲಿ ಶುದ್ಧವಾಗಿರಬೇಕು. ಮತ್ತು ನವದಾ ಭಕ್ತಿಯಿಂದ ಆಹಾರ ಕೊಡುತ್ತೇವೆ, ನವದಾ ಭಕ್ತಿಯಿಂದ ಆಹಾರ ಮಾಡಿದ್ವಿ ಅಂತ ಹೇಳಬಾರದು. ಆಹಾರ ನಿಮಗಾಗಿ ಮಾಡ್ಕೊಂಡಿದ್ದೇವೆ. ನೀವು ನವದಾ ಭಕ್ತಿ ಯಾರಿಗೆ ಮಾಡ್ತಾರ? ಪ್ರಶ್ನೆ. ಮುನಿಗಳಿಗೆ. ಯಾರಿಗೆ ಮಾಡ್ತಾರ? ಮುನಿಗಳಿಗೆ. ಮುನಿಗಳಿಗೆ ಮಾಡ್ತಾರ. ಮುನಿಗಳಿಗೆ ನೀವು ಆಹಾರ ಮಾಡಿದ್ರಿ, ಯಾರಿಗೆ ಮಾಡಿದ್ರಿ ಅದನ್ನ? ನವದಾ ಮುನಿಗಳಿಗಾಗಿ ಆಹಾರ ಮಾಡಿ. ನವದಾ ಭಕ್ತಿ ಬೇರೆ ಯಾರಿಗೂ ಇಲ್ಲ. ಇದು ಆರಿಕೆಯರಿಗೂ ಇಲ್ಲ ನವದಾ ಭಕ್ತಿ, ಶುಲ್ಲಕರಿಗೂ ಇಲ್ಲ, ಐಲಕರಿಗೂ ಇಲ್ಲ. ಇದು ನವದಾ ಭಕ್ತಿ ಆಚಾರ್ಯ ಉಪಾಧ್ಯಾಯ ಸರ್ವ ಸಾಧುಗಳಿಗೆ, ಅಂದ್ರೆ ಸಾಧುಗಳಿಗೆ ಮಾತ್ರ ಇದೆ. ಮತ್ತೆ ಬೇರೆ ಯಾರಿಗೂ ಸಹ ಮೂಲಾಚಾರದಲ್ಲಿ ಇಲ್ಲ. ಇದು ಇವರಿಗೆ ಮಾತ್ರ. ಅವ್ರಿಗಾಗಿ ಮಾಡಿದ ಆಹಾರ ಮಹಾರಾಜ್ ತಿಳ್ಕೊಂತ ನಮಗ್ ಮಾಡಿದ ಆಹಾರ ಇದು ನಾವೇನ್ ತಗೊಳಕ್ ಬರ್ತೈತಿ? ಮಹಾರಾಜರೇ ನಿಮ್ಗಾಗಿ ಮಾಡಿದ್ವಿ ಹಲ್ವಾ ತಗೊಳ್ರಿ, ತಗೊಳಕ್ ಬರಂಗಿಲ್ಲ. ನಿಮಗಾಗಿ ಶಬ್ದ ಬಂತು, ಮುನಿಗಳಿಗಾಗಿ ಮಾಡಿದ್ವಿ ಮಹಾರಾಜ, ನಿಮ್ಗಾಗಿ ಒಂದು ಸ್ವೀಟ್ ಮಾಡಿದ್ವಿ ತಗೊಳ್ರಿ ಮಹಾರಾಜರೇ, ತಗೊಳಕ್ ಬರಂಗಿಲ್ಲ. ನೀವು ಶಬ್ದ ಬಾಯಿಂದ ಹೊಡೆದ್ರಿ ಮುಗಿತ. ನೀವು ನಿಮಗಾಗಿ ನೀವು ಮಹಾರಾಜರೇ ನವದಾ ಭಕ್ತಿಯಿಂದ ಆಹಾರ ಮಾಡಿದ್ವಿ ಅಂತ ಹೇಳಿ ಏನಾದ್ರು ಮನಿ ಮಾಲೀಕ್ ಹೇಳಿದ್ರೆ ಮುನಿಗಳ ಆಹಾರ ತಗೊಳಂಗಿಲ್ಲ. ಬಹಳ ಚೌಕ ವಾಪಸ್ ಬಂದಿದ್ದೆ ನಾವು. ಮನಿ ಮಾಲೀಕ್ ಇನ್ನು ಬೇರೆ ಯಾರು ಹೇಳಿದ್ರಂದ್ರ ದೋಷನೇ ಐತೆ, ಅದ್ರ ಕ್ಷಮ ಆಗ್ತಿದೆ. ಏನಂದ್ರ ಅವ್ರ ಮನೆ ಮಾಲೀಕ ಅಂತೂ ಅಲ್ಲ, ಮುಖ್ಯದಾತನ ಮೇಲಿರ್ತೀವಿ. ಮುಖ್ಯ ಮತ್ತು ಉಪದಾತ. ಮನೆಯ ಏನ್ ಯಜಮಾನ್ ಇರ್ತಾರೆ ಅವರು ಯಜಮಾನ್ ಮತ್ತು ಯಜಮಾಂತಿ ಮುಖ್ಯ ದಾತರು ಇರ್ತಾರೆ. ಅವ್ರ ಬಾಯಿಂದ ಏನಾದ್ರು ಶಬ್ದಗಳು ಬಂದ್ರೆ ಅವ್ರ ಮೇಲೆ ಆಹಾರ ತಗೊಳ್ಳೋಕೆ ಬರಂಗೇ ಇಲ್ಲ. ಯಾಕಂದ್ರೆ ಮುನಿಗಳಿಗಾಗಿ ಮಾಡಿದಾರೆ ಆಹಾರ.
ಹಾ ನೀವ್ ಹೇಳಿದ್ರಂದ್ರೆ ತಗೊಳ್ಳೋರು ತಗೊಂತಾರ, ನಾವಂತೂ ತಗೊಳಂಗಿಲ್ಲ. ಹೇಳೋರ್ ನೋಡ್ರಿ, ಹೇಳೋರ್ ನವದಾವಳಿ ಭಕ್ತಿಯಿಂದ ನೀವು ಆಹಾರ ತಯಾರಿಸ್ತೀವ ಆದ್ರೆ ನೀವು ಶಬ್ದವನ್ನು ಹೇಳುವಾಗ ಅದ್ರ ಅರ್ಥ ತಿಳ್ಕೊಂಡಿರ್ಬೇಕು. ನೀವು ಹೇಳುವ ಉದ್ದೇಶ ಏನಂದ್ರ, ನೀವು ಪ್ರತಿಯೊಂದು ಜೈನ ಧರ್ಮದಲ್ಲಿ ಜಿನೇಂದ್ರ ಭಗವಂತರ ಹೇಳ ಜಿನಾಗಮದಲ್ಲಿ ಪ್ರತಿಯೊಂದು ಶಬ್ದದ ಅರ್ಥ ಸಾರಪೂರ್ಣವಾದಂತದ್ದಿದೆ. ನಿಶಾರವಾದಂತ ಶಬ್ದಗಳು ಜಿನವಾಣಿಯಲ್ಲಿ ಇಲ್ಲೇ ಇಲ್ಲ. ಅದು ಹೇಳು ತಪ್ಪು ಅಂತಿದ್ರು. ನೀವು ಹೇಳ್ತಾ ಇದ್ರಂದ್ರ ಇನ್ನ ಹೇಳಕ್ ಬರಂಗಿಲ್ಲ. ನೀವೇನ್ ಹೇಳ್ಬೇಕು ಹೇಳ್ರಿ? ಮನಶುದ್ಧವಿದೆ, ವಚನ ಶುದ್ಧವಿದೆ, ಕಾಯ ಶುದ್ಧವಿದೆ, ಆಹಾರ ನೀರು ಶುದ್ಧವಿದೆ, ನವದ ಭಕ್ತಿಯಿಂದ ಆಹಾರವನ್ನು ಕೊಡುತ್ತೇವೆ. ಏನ್ ಹೇಳ್ಬೇಕು? ಭಕ್ತಿಪೂರ್ವಕವಾಗಿ ಅಂತಾರ. ನಾವಿಲ್ಲಿ ಭಕ್ತಿಪೂರ್ವಕ ಆಹಾರ ಕೊಡುತ್ತೇವೆ ಅಂತಂದ್ರೆ ನಾವಿಲ್ಲಿ ಭಕ್ತಿಪೂರ್ವಕ ಆಹಾರ ತಯಾರಿಸಿದ್ರೆ ತಪ್ಪಾಯ್ತು. ಏನ್ ಹೇಳ್ರಿ? ನೀವ್ ಹೇಳಿದ್ರಿ ಅಂದ್ರ ಮುನಿಗಳ ಆಹಾರ ತಗೊಂಡ ನಾವಂತೂ ತಗೊಳಂಗಿಲ್ಲ. ಏನ್ ಹೇಳ್ರಿ? ಅಲ್ಲ ಸಮಾನ ಇರ್ಲಿ, ನಾವಿಲ್ಲಿ ಸಿದ್ಧ ಮಾಡ್ಲಿ ನಿಮಗೆ. ಹೌದಾ? ನೋಡ್ರಿ, ಯಾವ ಮನೆ ಎಲ್ಲಿ ಯಾವ ಹೆಸರು ಗೀಸರು ಬೇಡ ಅಂದ್ರೆ ಇನ್ನೆಲ್ಲ ತಗೋಬಾರ್ದು. ಹೇಳೋ ನೀವು ನೋಡ್ರಿ, ಯಾರೇ ನೋಡ್ರಿ ಚರ್ಚೆ ಚೆನ್ನಾಗಿದ್ದಾರೆ ಅವರು. ಅಲ್ಲ ನೋಡ್ರಿ, ನೋಡ್ರಿ ಎಲ್ಲರಿಗೂ ಒಂದು ಅರ್ಥವನ್ನ ಶಬ್ದದಲ್ಲಿ ಏನ್ ಹೇಳ್ರಿ? ನೀವ್ ಹೇಳ್ತಿರಿಲ್ಲ, ಮನಶುದ್ಧವಿದೆ, ವಚನ ಶುದ್ಧವಿದೆ, ಆಹಾರ ಕಾಯ ಶುದ್ಧವಿದೆ, ಆಹಾರ ಜನ ಶುದ್ಧವಿದೆ, ನಾವೇನೇ ಭಕ್ತಿಪೂರ್ವಕ ಆಹಾರ ಕೊಡುತ್ತೇವೆ ಅಂತ ಹೇಳ್ತೀರಿ. ಹೇಳ್ರಿ. ಹಾ ಮನೆಗೆ ಬನ್ರಿ, ನಾವು ದವಾಖಾನೆ ಆಹಾರ ಕೊಡ್ತೀನಿ, ಮನೆಗೆ ಬನ್ರಿ. ಇಲ್ಲ ಇಲ್ಲ, ಹೇಳೋದಿಲ್ಲ, ಹೇಳೋದಿಲ್ಲ, ಹೇಳಬಾರ್ದು. ನೀವೇನ್ ಹೇಳ್ರಿ? ಹೊರಗಡೆ ನಿಂತ್ಕೊಂಡ ಒಲೆಗೆ ನೀರಿಗೆ ಬಾಚಿಗೆ ಎಲ್ಲ ದೋಷಕ್ಕೆ ವಸುಗೆ ಅಂತ ಹೇಳಿದ್ರಿ. ಶುದ್ಧವಿದೆ ಮಹಾರಾಜರೆ, ನಾವು ಇಲ್ಲಿ ಭಕ್ತಿಪೂರ್ವಕ ಆಹಾರವನ್ನ ಕೊಡುತ್ತೇವೆ ಮಹಾರಾಜರೆ. ನಮ್ಮ ಮನೆಗೆ ಬಂದು ಆಹಾರ ಸ್ವೀಕರಿಸಿ ನೀವು ಆಹಾರ ಮಾಡದೇನೆ ಹೇಳ್ತೀರೇನ? ಹಿಂಗ ನೀವು ಮಾಡದೇನೆ ಹೇಳ್ತೀರೇನ? ನಾವೇ ಭಕ್ತಿಪೂರ್ವಕ ಮಾಡಿದಂತ ಯಾಕೆ ಹೇಳೋ ಕೆಲಸ ಐತಲ್ಲೇ? ನಾನ್ ಕೇಳ್ತೀನಿ ಮಗ. ನೋಡ್ರಿ, ನೀವು ಮನ್ಯಾಗ ಇಷ್ಟು ಸುದ್ದಿ ಹೇಳಿ ನಮಗ ಮೂಲಾಚಾರದ ಆಚಾರ್ಯ ಭಗವಂತರ ಮೂಲಾಚಾರ ಕಳಿಸೋರು ಹೇಳಿದಾರ. ಯಾವ ಶ್ರಾವಕರು 7 ಗುಣದಿಂದ 9 ಭಕ್ತಿಯಿಂದ ಮನೆಗೆ ಹೋಗಿ ನೀರೇ ಕೊಟ್ರು, ಬಾಯಿಗೆ ಹೇಳುವಂತ ದೂರ ಈ ಶ್ರಾವಕರ ಮನೆಗೂ ನೀರ್ ಹಾಕಿ ಕೊಟ್ರು, ಗಂಜಿ ಹಾಕಿ ಕೊಟ್ರು ಅಂತ ಹೇಳಿ ಅದನ್ನ ಮನಸ್ಸಲ್ಲಿ ವಿಚಾರ ಮಾಡಬೇಡ ಸಾಧು ಅಂತ ಹೇಳ್ಯಾರ. ಏನ್ ಹೇಳ್ಯಾರ? ಈ ಶ್ರಾವಕರಿಗೆ ಯಾಕೆ ಇವತ್ತ ಗಂಜಿನೇ ಕೊಟ್ರ, ಇವತ್ತು ನೀರೇ ಹಾಕಿ ಕೊಟ್ರ? ಅವ್ರ ಶಕ್ತಿ ಎಷ್ಟು ಅಷ್ಟೇ ಕೊಟ್ರವ್ರ. ಅವ್ರಿಗೇನು ಶಕ್ತಿ ಇತ್ತು ಅಷ್ಟೇ ಕೊಟ್ರು ಅವರು. ಅವತ್ತೇನ್ ಅವ್ರಿಗೆ ಶಕ್ತಿ ಇತ್ತು, ಏನಿತ್ತು ಅವ್ರ ಹತ್ರ, ನಾವು ಸಮಯದಲ್ಲಿ ಏನ್ ಸಮರ್ಥ ಇತ್ತು ಅದನ್ನೇ ಕೊಟ್ರು ಅವರು. ಆದ್ರೆ ಅದನ್ನ ಮನಸ್ಸಿನಲ್ಲಿ ವಿಚಾರ ಮಾಡಬಾರ್ದು. ಹೇಳುವಂತ ದೂರ, ಇನ್ನೊಬ್ಬ ಶ್ರಾವಕರ ಹತ್ರ ಇಲ್ಲಿ ಬೇರೆ ಚರ್ಚೆ ಮಾಡುವಂತ ದೂರ ಮಾಡಬಾರ್ದು ಅಂತ ಹೇಳಿದಾರ ಶಾಸ್ತ್ರದ. ನಮ್ಮ ಮೂಲಾಚಾರ ಕಲಿಸೋ ಆಚಾರ್ಯ ಹೋಗುವಂತ ಹೇಳ್ಯಾರ. ಒಂದ್ ವೇಳೆ ನೀವು ಮನಸ್ಸಿನಲ್ಲಿ ವಿಚಾರ ಮಾಡ್ಬಿಡ್ರಿ ಅಂತ. ಶ್ರಾವಕರಿಗೆ ನೀರೇ ಕೊಟ್ರಿ, ಇವತ್ತ ಗಂಜಿಯ ಕೊಟ್ರ, ಇವತ್ತೆಲ್ಲ ಐಟಮ್ ಇಲ್ಲಲ್ಲ. ನೋಡಲ್ಲ ಶ್ರಾವಕರ ತಾಳಿ ನೋಡಲ್ಲ, ಶ್ರಾವಕರ ಭಕ್ತಿ ನೋಡ್ತಾವ, ಶ್ರಾವಕರ ಇರ್ತಕ್ಕಂತ ಗುಣಗಳನ್ನ ನೋಡ್ತಾವ. ತಾಟಲ್ ಏನೈತಿ? ತಾಟಲ್ ತೋರ್ಸೋದು ಪದ್ಧತಿ ಅಂದ್ರ ಸಮುನಿ ಮಹಾರಾಜ ಒಂದ್ ವೇಳೆ ತ್ಯಾಗ ಇದ್ರ ಮಾಡಿದ್ರ ಜೀವನ ಬಿಟ್ಟಿರ್ತಾರ. ನೀವು ಅವಸರ ಕೈ ಹಾಕಿದ್ರ ಅಂತಾಯ ಮಾಡ್ಕೊಂತಾರೆ. ಕೆಲವು ಮಹಾರಾಜರ ಜೀವಂತ ರೈತ ಬಿಟ್ಟಿದ್ರ, ಅದಕ್ಕಾಗಿ ತಾಟ್ ತೋರ್ಸೋದು ಇರ್ತಿ. ತಾಟಲ್ ತೋರ್ಸ್ಬೇಕಂತ ಇಲ್ಲಿ ನೋಡ್ರಿ, ಶಾಸ್ತ್ರ ಹಿಂಗೈತಿ ಹೇಳಾಕತ್ತೀವಿ. ಮತ್ತ ಶಾಸ್ತ್ರ ಬಿಟ್ಟು ನಾವಿಲ್ಲ. ಏನ್ ಹೇಳ್ರಿ? ನಮ್ಮದೇ ಆದ ಒಂದು ಶಾಸ್ತ್ರ ಇಲ್ಲ, ಸಿದ್ಧಾಂತ ಇಲ್ಲ. ಪ್ರತಿಯೊಂದು ಶಬ್ದದಲ್ಲಿ ಅರ್ಥಗಳಿರ್ತಾವ ಬಂಧುಗಳೇ. ತಿಳ್ಕೊಂಡು ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು. ಮತ್ತ ಮುನಿ ಮಹಾರಾಜರು ಉಂಟಲ್ಲ, ಈಗ ನಾಳೆ ಮುನಿ ಮಹಾರಾಜರು ಇದ್ರು ಇರ್ಬೋದು, ಹೋದ್ರು ಹೋಗ್ಬೋದು. ಏನ್ ಹೇಳ್ಬೋದು ಹೇಳ್ರಿ? ಹಾಗೆ ನಾಲ್ಕನೇ ನಿತ್ರು ಇಲ್ಲ.